ಕೊಪ್ಪಳದ ತುಂಗಭದ್ರಾ ನದಿಗೆ ಬಿಜೆಪಿ ಮುಖಂಡರು ಮುತ್ತಿಗೆಯನ್ನು ಹಾಕಿದ್ದಾರೆ. ತುಂಗಭದ್ರಾ ನದಿ ನೀರಿಗೋಸ್ಕರ ಬಿಜೆಪಿ ನಾಯಕರ ನಡೆ ಶುರುವಾಗಿದೆ. ಕೊಪ್ಪಳದ ತುಂಗಭದ್ರಾ ನದಿಗೆ ಬಿಜೆಪಿ ಮುಖಂಡರು ಮುತ್ತಿಗೆ ಹಾಕಿದ್ದಾರೆ. ತುಂಗಭದ್ರಾ ನದಿ ನೀರಿಗೋಸ್ಕರ ಬಿಜೆಪಿ ನಾಯಕರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರೈತರ ಬೆಳೆಗೆ ನೀರು ಬಿಡದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಯಡಿಯೂರಪ್ಪನವರು ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರವಾಗಿದೆ, ರೈತರ ಕಷ್ಟ ಗೊತ್ತಿಲ್ಲ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಸೊ ಕೊಪ್ಪಳದ ತುಂಗಭದ್ರಾ ನದಿಗೆ ರೈತರು ಮತ್ತು ಬಿಜೆಪಿ ನಾಯಕರು ಮುತ್ತಿಗೆ ಹಾಕೋದರ ಮೂಲಕ ರೈತರಿಗೆ ನೀರನ್ನು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ರೈತರ ಹೊಲಗಳಿಗೆ ಜಮೀನುಗಳಿಗೆ ನೀರನ್ನು ಹರಿಸ್ತಾ ಇಲ್ಲ. ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನೀರು ಕೊಟ್ಟಿದ್ರು, ಆದರೆ ಈಗ ನೀರೇ ಕೊಡ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತುಂಗಭದ್ರಾ ನದಿ ನೀರಿಗೋಸ್ಕರ ಬಿಜೆಪಿ ನಾಯಕರು ಈ ಒಂದು ಹೋರಾಟವನ್ನು ನಡೆಸಿದ್ದಾರೆ. ಕಾವೇರಿ ಕಿಚ್ಚು ಬೆನ್ನಲ್ಲೇ ತುಂಗಭದ್ರಾ ನೀರಿಗಾಗಿ ರೈತರು ಹೋರಾಟವನ್ನು ಶುರು ಮಾಡಿದ್ದಾರೆ. ತುಂಗಭದ್ರಾ ನದಿ ನೀರು ಬಿಡುಗಡೆಗೋಸ್ಕರ ರೈತರ ಹೋರಾಟ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ತುಂಗಭದ್ರಾ ನೀರಿಗಾಗಿ ಬಿಜೆಪಿ ನಾಯಕರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಡೆಡ್ ಸ್ಟೋರೇಜ್ ಸಮಯದಲ್ಲೂ ಬಿಜೆಪಿ ರೈತರ ಬೆಳೆಗೆ ನೀರನ್ನು ಕೊಟ್ಟಿತ್ತು, ಆದರೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನೀರನ್ನು ಕೊಡ್ತಾ ಇಲ್ಲ. ತುಂಗಭದ್ರಾ ನದಿಯಲ್ಲಿ ಈಗಲೂ 30 TMC ನೀರು ಶೇಖರಣೆ ಇದೆ. ನದಿಯಲ್ಲಿ ನೀರಿದ್ರೂ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಯಾಕೆ ನೀರನ್ನು ಕೊಡ್ತಾ ಇಲ್ಲ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ. 15,000 ಕ್ಯೂಸೆಕ್ಸ್ ನೀರು ಇನ್ಫ್ಲೋ ಆಗ್ತಾ ಇದಾವ. ಬಹುಶಃ ಸರ್ಕಾರ ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಯಾಕೆ ಅವ್ರು ಏನು ಇವತ್ತು ಡೆಲ್ಲಿಯಲ್ಲಿ ಕುಂತು ಮಂತ್ರಿಗಳು ಆಗ್ಬೇಕಂದ್ರೆ ಹೋಗ್ತಾ ಇದ್ರಲ್ಲ, ಇಲ್ಲಿದ್ದಂಥ ಶಾಸಕರೆಲ್ಲರೂ ಕಾಂಗ್ರೆಸ್ಸಿನ ಶಾಸಕರು ಅವ್ರೇನು ಕತ್ತೆ ಕಾಯ್ತಾ ಇದಾರೆ? ಅವ್ರೇನ ಅವ್ರಿಗೆ ಗೊತ್ತಾಗಬೇಕಲ್ಲ, ರೈತರ ಪರಿಸ್ಥಿತಿ ಏನಂತ ಗೊತ್ತಾಗಬೇಕಲ್ಲ ಅವ್ರಿಗೆ. ಇವತ್ತು ಅಲ್ಲಿ ಹೋಗಿ ಡೆಲ್ಲಿಯಲ್ಲಿ ಕಾಲ ಕಳೀತಾ ಇದ್ರ, ಮಂತ್ರಿಗಳು ಆಗ್ಬೇಕಂದೇಳಿ ಪೈಪೋಟಿ ಬೀಳ್ತಾ ಇದಾರ. ಇವತ್ತು ಅವ್ರು ಕಳ್ಕಳಿದ್ರಿಂದ ಯಾರೋ ಇಬ್ಬರು ಒಬ್ಬ MLA ಇವಾಗ ನಮ್ಮ ಹೋರಾಟಕ್ಕೆ ಗೊತ್ತಾಗಿ ವಿಡಿಯೋ ಬಿಡ್ತಾರೆ, ನಾವು ನೀರು ಬಿಡ್ತೀವಿ ಅಂತೇಳಿ. ನೋಡ್ರಿ, ನಾವು ಯಾವತ್ತಿದ್ರು ಕೂಡ ನಾವು ಮುಂಚೆಯಿಂದ ಕೂಡ ಕುಡಿಯೋ ನೀರಿಗೆ ಆದ್ಯತೆ ಮಾಡಿ ಕೊಟ್ಟಿದ್ವಿ. ಏನು ಇವು ಉದಾಹರಣೆಗಳು ಇವತ್ತೇನಲ್ಲ, ಅನೇಕ ಸರ್ಕಾರಗಳು ನಾವು ಕೂಡ ನೋಡಿದ್ವಿ. ಅನೇಕ ಸರ್ಕಾರದಲ್ಲಿದ್ದಂಥ ನಡವಳಿಕೆಗಳು ಕೂಡ ಸರ್ಕಾರದಲ್ಲಿ ನೋಡಿದ್ದಾರೆ. ನಮ್ದೇನು ಅವತ್ತು ಕುಡಿಯೋಕೆ ನೀರು ಕೊಟ್ಟಾರ, ರೈತರಿಗೆ ನೀರು ಕೂಡ ಕೊಟ್ಟಾರ, ಕಾಲುವೆಗಳಿಗೆಲ್ಲ ನೀರು ಬಿಟ್ಟಾರ. ಇವತ್ತಲ್ಲ, ಇದು ಇವತ್ತಲ್ಲ, 900 ವರ್ಷಗಳ ಹಿಂದಗಡೆ ಕೂಡ ಇದೇ ಸಮಸ್ಯೆ ಇತ್ತು. ಇದೇ ರೀತಿಯಲ್ಲಿ ನಡ್ಕೊಂತ ಬಂದಾರ. ಯಾವತ್ತೂ ಕೂಡ ನೀರಿಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಬಂದಿಲ್ಲ. ಡೆಡ್ ಸ್ಟೋರೇಜ್ ಆದಂಥ ಟೈಮಲ್ಲಿ ವಿಜಯನಗರ ಕಾಲುವೆಗಳಿಗೆ ನೀರು ಕೊಟ್ಟಾರ. ಅನೇಕ ಉದಾಹರಣೆಗಳಿರೋ ಕಾರಣ ನಾವು ಇವತ್ತು ಕೇಳ್ತಾ ಇದ್ವಿ. ನಾವೇನು ಇವತ್ತೇ ಕೊಡ್ರಪ್ಪ ನೀರಂತ ಕೇಳ್ತಾ ಇಲ್ಲ. ನಮಗೆ ಕೂಡ ಬುದ್ಧಿ ಇದೆ, ನಮಗೆ ಕೂಡ ಅರಿವಿದೆ. ನಮ್ಮ ರೈತರು ಹಿತದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಕೇಳ್ಕೊಳ್ಳೋದಿಷ್ಟೇ. ಸ್ವಾಮಿ 2-3 ದಿನ ಅಲ್ಲಿ ಕುಂತಿದ್ರಲ್ಲ, ಇವತ್ತು ನನ್ನ ರಾಜ್ಯದಲ್ಲಿದ್ದಂಥ ರೈತರ ಬಗ್ಗೆ ಯೋಚನೆ ಮಾಡಿದ್ರ? 15,000 ಕ್ಯೂಸೆಕ್ಸ್